Very good morning to you all. So, in the previous class, we were discussing about the advantages of cost accounting. Yes. So, advantages, what are the advantages are there? So, in that yesterday we had seen mainly the advantages to the management and advantages to the workers or the laborers of the company. Okay. So, cost accounting ಮಾಡೋದ್ರಿಂದ ಈ ಅಕೌಂಟಿಂಗ್ ಸಿಸ್ಟಮ್ ಇಂದ ಸೊ ಕಂಪನಿಗೆ ಏನ್ ಅಡ್ವಾಂಟೇಜ್ ಅದ ಓಕೆ ನಾವು ಅದನ್ನ ಸ್ಟಡಿ ಮಾಡಿದ್ವಿ ಸೊ ಕಂಪನಿ ಇಸ್ ನಥಿಂಗ್ ಬಟ್ ದ ಮ್ಯಾನೇಜ್ಮೆಂಟ್ ಓಕೆ ಸೊ ಮ್ಯಾನೇಜ್ಮೆಂಟಿಗೆ ಏನ್ ಅಡ್ವಾಂಟೇಜ್ ಅದ ಅಷ್ಟೇ ಅಲ್ಲದೆ ಮತ್ತೆ ಯಾರಿಗೆ ಅಡ್ವಾಂಟೇಜ್ ಇದ್ರಿ ಲೇಬರ್ಸ್ ಸೊ ದ ಲೇಬರ್ಸ್ ಮೀನ್ಸ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್ ಎಸ್ ಸೊ ಅವ್ರಿಗೆ ಏನ್ ಹೆಲ್ಪ್ಫುಲ್ ಅದ ಹೆಂಗ್ ಹೆಲ್ಪ್ ಅದ ಸೊ ಕಾಸ್ಟ್ ಅಕೌಂಟಿಂಗ್ ಇಟ್ ಪ್ರೊವೈಡ್ಸ್ ಅ ಜಾಬ್ ಸೆಕ್ಯೂರಿಟಿ ಫಾರ್ ದೆಮ್ and the efficient workers are getting the rewards and awards and it helps in fixing the standard rates. So like this there are various points we had seen. So now in this class, in today's class, we are going to see what are the advantages of cost accounting towards the government. Okay, so government ಗೆ ಏನ್ advantage ಅದ ಸೊ ನೀವು ಜನರಲಿ ಥಿಂಕ್ ಮಾಡಂಗಿದ್ರೆ ಏನ್ ಅಡ್ವಾಂಟೇಜ್ ಬರ್ತದ್ರಿ ಸಿ cost accounting is a nothing but what the accounting about the expenses incurred for manufacturing product or services. So the cost accounting is about what it considers those costs which are incurred for the production. So manufacture ಮಾಡ್ತೀವಲ್ಲ ಏನ್ ನಮ್ಮ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ಏನ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ ಅದರ ಸಂಬಂಧ ಏನೇನ್ ಎಕ್ಸ್ಪೆನ್ಸಸ್ ಮಾಡಿರ್ತೀವಿ ಅದನ್ನ ಕನ್ಸಿಡರ್ ಮಾಡ್ತೀವಿ. ವೈ ವಿ ನೀಡ್ ಟು ಕನ್ಸಿಡರ್ ದಟ್ ಇನ್ ಆರ್ಡರ್ ಟು ವ್ಯಾಲ್ಯೂ ದ ಪ್ರಾಡಕ್ಟ್. ಓಕೆ ಸೊ ಆ ಎಕ್ಸ್ಪೆನ್ಸ್ ಕನ್ಸಿಡರ್ ಮಾಡಿ ಏನ್ ಮಾಡ್ತೀವಿ ನಾವೇನ್ ನಮ್ ಪ್ರಾಡಕ್ಟ್ ಗೆ ನಾವು ಪ್ರೈಸ್ ಅಸೈನ್ ಮಾಡಿ ಕೊಡ್ತೀವಿ ಇನ್ ಆರ್ಡರ್ ಟು ಅಸೈನ್ ಕಾಸ್ಟ್ ಟು ಪರ್ಟಿಕ್ಯುಲರ್ ಪ್ರಾಡಕ್ಟ್. ಫಾರ್ ದಿಸ್ ಪರ್ಪಸ್ ಇಟ್ ಈಸ್ ಹೆಲ್ಪ್ಫುಲ್ ದಟ್ ಯು ಆಲ್ರೆಡಿ got to know. Yes, so here if we are adding the price here, that is nothing but we were adding the ಕಾಸ್ಟ್. ಬರೀ ಕಾಸ್ಟ್ ಅಷ್ಟೇ ಕನ್ಸಿಡರ್ ಮಾಡ್ತೀವೇನು ಇಲ್ಲಲ್ಲ ನಾವ್ ಎತ್ತೇನ್ ಕನ್ಸಿಡರ್ ಮಾಡ್ತೀವಿ ನಮ್ ಪ್ರಾಫಿಟ್ ಅನ್ನ ಆಡ್ ಮಾಡ್ತೀವಿ. ಸಿ ಕಾಸ್ಟ್ ಪ್ರೈಸ್ ಅಂತೂ ಬಂತು ಪ್ಲಸ್ ವಾಟ್ ವಿ ವಿಲ್ ಡೂ ಪ್ಲಸ್ ವಿ ವಿಲ್ ಆಡ್ ದ ಪ್ರಾಫಿಟ್ ಆಲ್ಸೋ. ಸೊ ಯಾವಾಗ ನಮ್ ಕಾಸ್ಟ್ ಪ್ರೈಸ್ ಅಂಡ್ ಪ್ರಾಫಿಟ್ ಆಡ್ ಆಗ್ತದೆ ಅವಾಗ ನಮ್ಗೆ ಏನ್ ಸಿಕ್ತ ಅಂದ್ರ ಸೆಲ್ಲಿಂಗ್ ಪ್ರೈಸ್. ಎಸ್, ಸೊ ಕಾಸ್ಟ್ ಪ್ರೈಸಿಂಗ್ ನಾವ್ ಏನ್ ಮಾಡ್ತೀವಿ ಯಾವಾಗ್ಲೂ ಪ್ರಾಫಿಟ್ ಅನ್ನ ಆಡ್ ಮಾಡ್ತೀವಿ. ಸೊ ಕಾಸ್ಟ್ ಪ್ರೈಸ್ plus profit is equal to selling price. So selling price is nothing but what? So at this price we are offering the products to the customer. Customer ಗೆ ಈ ಪ್ರಾಡಕ್ಟ್ಸ್ ಅನ್ನ ಆಫರ್ ಮಾಡ್ತೀವಿ. ಓಕೆ, ಇಷ್ಟೆಲ್ಲ ನಿಮ್ಗೆ ಗೊತ್ತದ. ಇದನ್ನೆಲ್ಲ ಯಾಕೆ ಹೇಳಲಿಕತ್ತೀರಿ ಮೇಡಮ್ ನಮ್ಗೆ ಗೊತ್ತದಲ್ರಿ? ಎಸ್, ಸಿ ನಿಮ್ಗೆಲ್ಲ ಗೊತ್ತದ, ನಮ್ಗೆ ಗೊತ್ತದ, ನೀವು ಭಾಳ ಶಾಣೆ ಇದ್ದೀರ ಅಂತ ಹೇಳಿ. ಬಟ್ ಒನ್ ಥಿಂಗ್ ಈಸ್ ವಾಟ್ ಹಿಯರ್ we were adding the profit and you already know profit is always calculated on the tax we used to calculate on the profit. Yes, so tax ನಾವ್ ಏನ್ ಮಾಡ್ತೀವಿ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಸ್, ಸೊ ಕಾಸ್ಟ್ ಪ್ರೈಸ್ ನಾಗ ಎಷ್ಟು ಪ್ರಾಫಿಟ್ ಕೊಡೋದು ಅಂತ ಹೇಳಿ ನಾವು ಮೊದಲ ಫೈಂಡ್ ಔಟ್ ಮಾಡ್ತೀವಿ ಅಂಡ್ ಹೌ ಮಚ್ ಪ್ರಾಫಿಟ್ ಕಂಪನಿ ಹ್ಯಾಸ್ ಮೇಡ್ ಡ್ಯೂರಿಂಗ್ ದಟ್ ಪರ್ಟಿಕ್ಯುಲರ್ ಇಯರ್. ಆನ್ ದಟ್ ಬೇಸಿಸ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅವರ್ ಟ್ಯಾಕ್ಸ್. ಎಸ್, ಸೊ ಟ್ಯಾಕ್ಸ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಆನ್ ದ ಬೇಸಿಸ್ ಆಫ್ ಪ್ರಾಫಿಟ್ ಮೇಡ್. ಅಂಡ್ ಟ್ಯಾಕ್ಸ್ ನಾವ್ ಯಾರಿಗೆ ಕೊಡ್ತೀವಿ? ಆಬ್ವಿಯಸ್ಲಿ ಟು ದ ಗವರ್ಮೆಂಟ್. ಎಸ್, ಸೊ ಗವರ್ನಮೆಂಟ್ ನಾವ್ ಏನ್ ಮಾಡ್ತೀವಿ ಟ್ಯಾಕ್ಸ್ ಪೇ ಮಾಡ್ತೀವಿ ಬಿಕಾಸ್ ಗವರ್ಮೆಂಟ್ ಹ್ಯಾಸ್ ಗಿವನ್ ಗುಡ್ ಫೆಸಿಲಿಟೀಸ್ ಟು ಅಸ್. ಎಸ್, ಸೊ ನಮ್ಗೆಲ್ಲ ಅವಕಾಶ ಮಾಡಿ ಕೊಟ್ಟಿರ್ತಾರ ವರ್ಕ್ ಮಾಡ್ಲಿಕ್ಕೆ. ಸೊ ಕಂಪನಿಗೆ ಫೆಸಿಲಿಟಿ ಮಾಡಿಕೊಟ್ಟಿರ್ತಾರೆ, ಅದಕ್ಕೆ ಕಂಪನಿ ಏನ್ ಮಾಡ್ತದ್ರಿ ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಓಕೆ, ಸೊ ಫ್ರಮ್ ದಿಸ್ ವಾಟ್ ಆರ್ ದ ಬೆನಿಫಿಟ್ಸ್? ಸೊ ಇಷ್ಟೆಲ್ಲ ಎದಕ್ಕೆ ಹೇಳಿದೆ ಅಂದ್ರೆ ಗವರ್ಮೆಂಟ್ಗೆ ಹೆಂಗ್ ಬೆನಿಫಿಟ್, ಏನ್ ಬೆನಿಫಿಟ್ ಅದ ಅಂತ ಹೇಳಿ. ಸಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಸ್ ವಾಟ್ cost accounting helps in calculating various taxes. So various taxes. So first advantage to the government from the cost accounting is what? It helps in calculating the various types of taxes. So taxes are nothing but what? So taxes is one of the source to the government, we can say, because it is very important that it will collect from the companies in order to make some facilities to the society. So public ಗೆ ಅಥವಾ ಸೊಸೈಟಿಗೆ ಫೆಸಿಲಿಟಿ ಮಾಡ್ಲಿಕ್ಕೆ ಗವರ್ಮೆಂಟ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಲೇಬೇಕು. ಹೌದಿಲ್ರಿ? ಟ್ಯಾಕ್ಸ್ ಯಾರ ಕಡೆ ಕಲೆಕ್ಟ್ ಮಾಡ್ತಾರೆ? ಕಂಪನೀಸ್ ಕಡೆ. ಸೊ ಕಂಪನಿ ಕರೆಕ್ಟ್ ಆಗಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಅಂತ ಹೇಳಿ ಗವರ್ಮೆಂಟ್ ಚೆಕ್ ಮಾಡ್ತದ.
ಸೊ ಅದು ಹೆಂಗ್ ಮಾಡ್ತಂದ್ರೆ with the help of the cost accounting. So cost accounting statements are referred by even government also. Why they used to refer means in order to calculate the proper tax. So whether the company has made the proper calculation of tax or not, and where they are loyally making the payment or not. So prompt agi payment ಮಾಡಬೇಕು, loyal ಇರಬೇಕ್ರಿ. Yes, the company has to be very much loyal towards the government in paying the tax. And we know various companies thinking that we have to reduce the tax burden. ಇದು ಜನರಲ್ ಥಿಂಕಿಂಗ್ ಅದ. ನಿಮ್ಗೆ ಅಡ್ವಾಂಟೇಜಸ್ ನಾವು ಹೇಳ್ತೇನೆ, ಹೌದಿಲ್ರಿ? ಸೊ ಟ್ಯಾಕ್ಸ್ ಎದಕ್ ನಾವು ಕೊಡ್ಬೇಕ್ರಿ, ನಾವ್ ಅಷ್ಟೆಲ್ಲ ಮೆಹನತ್ ಮಾಡಿರ್ತೀವಿ ಅಂತ ಕಂಪನಿ ಅವ್ರು ವಿಚಾರ ಮಾಡ್ತಾರೆ. Obviously their point of view, if we talk in their point of view, that is correct, but the government has made some facility for us. Yes, ಸೊ ನಮ್ಗೆಲ್ಲ ಫೆಸಿಲಿಟಿ ಮಾಡ್ಕೊಡ್ತಾರ್ರಿ. ಈಗ ಪ್ರೊಡಕ್ಷನ್ ಮಾಡ್ಬೇಕು ಅಂದ್ರೆ ಅದಕ್ಕೆಲ್ಲ ನಮಗೆ ನೆಸೆಸರಿ ರಾ ಮೆಟೀರಿಯಲ್ಸ್ ಬೇಕು, ಟೈಮ್ಲಿ ಬೇಕು, water facility, some other resources they want. ಸೊ ಏನೇನ್ ಬೇಕೆಲ್ಲ ಫೆಸಿಲಿಟಿ ನಮಗೆ ಗವರ್ಮೆಂಟ್ ಮಾಡಿ ಕೊಟ್ಟಿರ್ತದೆ. ಸೊ ಅಂತ ಟೈಮ್ನಾಗ ನಾವೇನ್ ಮಾಡ್ಬೇಕ್ರಿ, ವಿ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ವೇರಿಯಸ್ ಟೈಪ್ಸ್ ಆಫ್ ಟ್ಯಾಕ್ಸಸ್, ಎಕ್ಸೈಸ್ ಡ್ಯೂಟಿ ಅನ್ಬೋದು, ಈಗ GST ಅಂತ ಬಂದದ, ಹೌದಿಲ್ರಿ? GST ಮುಂಚೆ ಇರ್ಲಿಲ್ಲ, ಈಗ GST ಬಂದದ. So excise duty, VAT. So like these are various types of taxes are there which the company has to pay towards the government. And here cost accounting is helpful to the government to calculate it. So to calculate the taxes properly. Okay. And another important advantage. So cost accounting is helpful to the government in fixing stable price to the commodities. So what happens here? Even cost accounting is helpful to fix the stable price. Stable price is nothing but what? There should not be any much variation. There should not be any much variation. See, ಯಾವಾಗಲೂ ಏನ್ ಮಾಡ್ತಾರೆ ಗವರ್ಮೆಂಟ್, ಯಾವುದೇ ಪ್ರಾಡಕ್ಟ್ಸ್ ಇರಲಿ ಅದರ ಮೇಲೆ ಒಂದು ಹಿಡಿತ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ದೇ ಆಲ್ವೇಸ್ ಟ್ರೈ ಟು ಎಕ್ಸೈಸ್ ದೇರ್ ಕಂಟ್ರೋಲ್. ಸೊ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ವೈ ದೇ ಯೂಸ್ ಟು ಗೋ ಫಾರ್ ಮೇಕಿಂಗ್ ಸಚ್ ಕಂಟ್ರೋಲ್? ಬಿಕಾಸ್ ಇಟ್ ಶುಡ್ ನಾಟ್ ಬಿಕಮ್ ಅ ಕಾಸ್ ಫಾರ್ ದ ಇನ್ಫ್ಲೇಷನ್. It should not become a reason for the inflation. Inflation is nothing but what? Increase in the prices of goods and services. You already know there are various commodities are there of which the prices are fixed by the government only. So ಒಂದಿಷ್ಟು ಗವರ್ಮೆಂಟ್ ಕೈಯೊಳಗೆ ಇದೆ. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಶುಗರ್. ಸೊ ಶುಗರ್ ಪ್ರೈಸ್ ಅನ್ನ ಗವರ್ಮೆಂಟ್ ಇಂದ ಫಿಕ್ಸ್ ಮಾಡ್ತಾರ್ರಿ, ಇಲ್ಲಿ ಜನರಲ್ ಫಿಕ್ಸ್ ಆಗೋದಿಲ್ಲ ಅದು. ಅಂಡ್ ಯಾವಾಗ ಶುಗರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಆರ್ಡರ್ಸ್ ಬರ್ತಾವ, ಅದೇ ಟೈಮ್ನಾಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರ. ಅವಾಗಿನೇ ಶುಗರ್ ಕೇನ್ಸ್ ತಗೋತಾರ, ಸಾರಿ ಅವಾಗಿನವ್ರು ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರ. ಯು ಗೆಟ್ಟಿಂಗ್? ಸೊ ಹೌ ದೇ ಗೋ ಫಾರ್ fixing the prices based upon the demand in the market and supply in the market. And government is trying to control the situation. Government ಏನ್ ಮಾಡ್ತಾರೆ, unnecessary price hike ಮಾಡಂಗಿಲ್ಲ. If at all it is necessary, then they will go for hiking the prices. And they always try to fix the stable price. Stable price is nothing but what? A standard price or a reasonable price we can say. So standard ಅನ್ನಕ್ಕಿಂತ reasonable ಅಂತ ಹೇಳ್ತೇನೆ. Reasonable ಅಂದ್ರೆ ಅದು ಯಾರು ಕೊಂಡ್ಕೋತಾರಲ್ಲ ಕಸ್ಟಮರ್ಸ್, ಅವ್ರಿಗೆ ಹೆವಿ ಅನ್ನಿಸ್ಬಾರ್ದು. ಬಟ್ ಅಟ್ ದ ಕಾಸ್ಟ್ ಆಫ್ ದ ಕಂಪನಿ ಆಲ್ಸೋ, ಕಂಪನಿ ಶುಡ್ ನಾಟ್ ಥಿಂಕ್ ದಟ್ ಇಟ್ ಈಸ್ ಲೆಸ್ ಪ್ರೈಸ್. ನೋ, ದ ಪ್ರೈಸ್ ಶುಡ್ ಬಿ acceptable to both the people. So in that way they go for fixing the price. Understanding? So government perform this activity with the help of cost accounting statements. So cost accounting is also helpful because they refer the cost sheet of the company. ಸೊ ಕಾಸ್ಟ್ ಶೀಟ್ ರೆಫರ್ ಮಾಡಿ ಏನೇನ್ ಎಕ್ಸ್ಪೆನ್ಸಸ್ ಆಗ್ಲಿರ್ತದೆ, ಏನೇನ್ ಇನ್ಕಮ್ಸ್ ಬರ್ತದ ಅಂತ ಹೇಳಿ ಚೆಕ್ ಮಾಡ್ತಾರೆ. ಸೊ ಅದರ್ ಬೇಸಿಸ್ ಮೇಲೆ ಏನ್ ಮಾಡ್ತಾರ, ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರ. ಅಂಡ್ ಅವ್ರ ಆಲ್ವೇಸ್ ಗವರ್ಮೆಂಟ್ ಏನ್ ವಿಚಾರ ಮಾಡ್ತಂದ್ರ, ದೇ ಟ್ರೈ ಟು ಮೇಂಟೈನ್ ದ ಸ್ಟೆಬಿಲಿಟಿ ಇನ್ ದ ಪ್ರೈಸ್. ಸೊ ಸ್ಟೆಬಿಲಿಟಿ ಇಸ್ ನಥಿಂಗ್ ಬಟ್ ವಾಟ್? ಅ ರೀಸನೇಬಲ್ ಪ್ರೈಸ್. ಇಟ್ ಶುಡ್ ನಾಟ್ ಗೋ ಫಾರ್ ಮಚ್ ಫ್ಲಕ್ಚುಯೇಷನ್. ಬಹಳ ಫ್ಲಕ್ಚುಯೇಷನ್ ಆಗ್ಬಾರ್ದು. ಫ್ಲಕ್ಚುಯೇಷನ್ ಆದ್ರೆ ಹೆಂಗಿರ್ಬೇಕ್ರಿ, ಅಷ್ಟೇ ಒಂದೆರಡು ರೂಪಾಯಿನ ಫ್ಲಕ್ಚುಯೇಷನ್ ಆದ್ರೆ ಅಷ್ಟು ಅನ್ಸೋದಿಲ್ಲ, ಅದನ್ನೇ ಆಕ್ಚುಲಿ ಬಹಳ ಮ್ಯಾಟರ್ ಆಗ್ತದ, ಹೌದಿಲ್ರಿ? ಅದೇ ಬಹಳ ಮ್ಯಾಟರ್ ಆಗ್ತದ. ಬಟ್ ಇಟ್ ಶುಡ್ ನಾಟ್ ಬಿಕಮ್ ಟೂ ಮಚ್ ಹೈ ಅಂಡ್ ಟೂ ಮಚ್ ಲೋ. ಸೊ ವೇರಿಯಸ್ ಡ್ರಾಸ್ಟಿಕ್ ಚೇಂಜಸ್ ಅಂತ ಹೇಳ್ಬೋದು ನಾವು, ಡ್ರಾಸ್ಟಿಕ್ ಚೇಂಜಸ್ ಆಗ್ಬಾರ್ದು. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಗವರ್ಮೆಂಟ್ಗೆ ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್ ಮಾಡ್ತದೆ. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಟೇಕ್ ದಿಸ್ ಮಚ್ ಪಾಯಿಂಟ್. ನೆಕ್ಸ್ಟ್ another point is what? Cost accounting is helpful even
for the fixing up of wages also. See, cost accounting is also helpful in fixing up of wages. Wages fix ಮಾಡ್ಲಿಕ್ಕೂ ಯಾಕಂತಂದ್ರ ಅಲ್ಲಿ wages act ಅಂತ ಇದಾವ್ರಿ. There are various acts are there which always try to protect the interest of the laborers. Laborers means wage takers. So ಯಾರ್ wages ಅನ್ನ ತಗೋತಾರಲ್ಲ, ಸಿ ಸ್ಯಾಲ್ರಿ ಯಾರು ತಗೋತಾರ್ರಿ? ಕಂಪ್ನಿ ಒಳಗಿರೋ ಪೀಪಲ್ ಅಂತ ನಾವು ಹೇಳ್ತೀವಿ, ಹೌದಿಲ್ರಿ? ಯೂಶಲಿ ನಾವು ಆಫೀಸ್ ಬಗ್ಗೆ ಮಾತಾಡ್ತೀವಿ. And they are educated. Yes, so they are much educated, but the laborers are there, they are not educated. ಅವ್ರಿಗೇನು ತಿಳಿಯಂಗಿಲ್ರಿ, ಎಷ್ಟು ಮಾರ್ಕೆಟ್ ನಾಗ ಹೆಂಗ್ ರೇಟ್ ನಡೆದಂತ ಗೊತ್ತಾಗಲ್ಲ ಅವರಿಗೆ. ಸೊ ಇನ್ ದಟ್ ಕಂಡೀಷನ್ ವಾಟ್ ದೇ ಡೂ ಇಸ್ ದೇ ಆಲ್ವೇಸ್ government always try to protect their interest. So here there is a fixation of wages happens with the help of the government where they are drawing up some of the laws. So ಬಹಳಷ್ಟು ಲಾಸ್ ಇದಾವೆ ಸಂಬಂಧಪಟ್ಟಿದ್ದು. ವೇಜಸ್ ಆಕ್ಟ್ ಅಂತಾನೆ ಅದರಿ. ಆ ವೇಜಸ್ ಆಕ್ಟ್ ಎದ್ರ ಸಂಬಂಧ ಅಂದ್ರೆ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ interest of laborers. So laborers has to get a good wages for their quality work. ಅವ್ರು ಎಷ್ಟು ಚಲೋ ವರ್ಕ್ ಮಾಡಿರ್ತಾರ ಅದೇ ತಕ್ಕಂಗ ವೇಜಸ್ ನು ಕೊಡಬೇಕು. ಬಿಕಾಸ್ ಸಮ್ ಆಫ್ ದ ಕಂಪನೀಸ್ ವಾಟ್ ದೇ ಡೂ, ದೇ ಟೇಕ್ ಅಪ್ ಪ್ಲೆಂಟಿ ಆಫ್ ವರ್ಕ್ ಫ್ರಮ್ ದೆಮ್ ಅಂಡ್ ದೇ ಆರ್ ನಾಟ್ ಗೋಯಿಂಗ್ ಟು ಪೇ ದ ಪ್ರಾಪರ್ ವೇಜಸ್ ಫಾರ್ ದಟ್ ವರ್ಕ್. ಅವ್ರು ಏನ್ ವರ್ಕ್ ತಗೊಂಡಿರ್ತಾರಲ್ಲ ಅಷ್ಟು ಪ್ರಕಾರ ಸ್ಯಾಲ್ರಿನೇ ಕೊಡೋದಿಲ್ರಿ. ಸೊ ಸ್ಯಾಲ್ರಿ ಕೊಡೋದಿಲ್ಲ ಅಂದ್ರೆ ಏನಾಗ್ತಾ, ಸ್ಯಾಲ್ರಿ ಇನ್ ದ ಸೆನ್ಸ್ ಸಾರಿ ವೇಜಸ್ ಐ ಕ್ಯಾನ್ ಸೇ. ಸೊ ಎಷ್ಟು ವರ್ಕ್ ತಗೊಂಡಿರ್ತಾರ ಅದೇ ಪ್ರಕಾರ ವೇಜಸ್ ಕೊಡ್ಬೇಕು. ಸೊ ವೇಜಸ್ ಅವ್ರು ಕೊಡಂಗಿಲ್ಲ ಅಂತಂದ್ರೆ ದಿನಗೂಲಿ ಮೇಲೆ ಡಿಪೆಂಡ್ ಆಗಿದ್ದ ಪೀಪಲ್ ಏನಾಗ್ತದ್ರಿ, ಅವರಿಗೆ ಲಾಸ್ ಆಗ್ತದ. ಅವ್ರ ಹೊಟ್ಟಿ ಮೇಲೆ ಹೊಡೋದಂತ ಅವ್ರು ಏನ್ ಮಾಡ್ತಾರ, ವೇಜಸ್ ವರ್ಕ್ ಮಾಡ್ಲಿಕ್ಕೆ ಬರೋ ಕಾರಣ ಏನು ಅಂತಂದ್ರ ಇನ್ ಆರ್ಡರ್ ಟು ಸರ್ವೈವ್ ಫಾರ್ ಅಟ್ಲೀಸ್ಟ್ ಡೇ. ಅಂದ್ರ ಅವರು ತಮ್ ಫಾಯ್ದಾ ಮಾಡ್ಕೋಬೇಕು, ಸೇವ್ ಮಾಡ್ಬೇಕು ಅಂತಲ್ಲ, ಸೇವಿಂಗ್ಸ್ ಬಗ್ಗೆ ಅಂತೂ ಥಿಂಕೇ ಇಲ್ರಿ ಅವರಿಗೆ. ಆ ಒಂದ್ ದಿನದ ದರ ಹೊಟ್ಟಿ ತುಂಬಬೇಕಪ್ಪ ಅಷ್ಟ್ ನಾವ್ ಕೆಲ್ಸ ಮಾಡ್ಕೋಬೇಕಂತ ಥಿಂಕಿಂಗ್ ಇರ್ತದೆ. ಈಗ ನೋಡಿರ್ಬೋದು ಬಹಳ ಜನ ಲಾಕ್ಡೌನ್ ನಾಗ ಎಷ್ಟು ಎಫೆಕ್ಟ್ ಆಗಿದೆ ಅಂತ ಹೇಳಿ. ಸ್ಪೆಷಲಿ ಎಫೆಕ್ಟ್ ಆಗಿದೆ ಅದು ಈ ತರ ಲೇಬರರ್ಸಿಗೆ, ಇಂಥ ಲೇಬರರ್ಸಿಗೆ ಬಹಳ ಎಫೆಕ್ಟ್ ಆಗಿದ್ದು. ಸೊ ವೈ? ಬಿಕಾಸ್ ದೇ ಆರ್ ಟೋಟಲಿ ಡಿಪೆಂಡೆಂಟ್ ಅಪಾನ್ ದ ವೇಜಸ್ ಅಂಡ್ ದೇ ಆರ್ ವರ್ಕಿಂಗ್ ಆನ್ ದ ಬೇಸಿಸ್ ಆಫ್ ಡೈಲಿ ವೇಜ್. ಸೊ ಡೈಲಿ ವೇಜ್ ಮೇಲೆ ಇರ್ತದ್ರಿ. ಅವ್ರ ದಿನ ಎಷ್ಟು ಕೆಲಸ ಮಾಡ್ತಾರ ಅಷ್ಟು ಪಗಾರ ಕೊಡ್ತಾರ, ಅದು ಅಷ್ಟಕ್ಕಷ್ಟಿಗೆ ಸಮಾನ ಆಗ್ಬಿಡ್ತದ ಅವರಿಗೆ. ಸೊ ಈ ತರ ಆಗೋದ್ರಿಂದ ಏನಾಗ್ತದ, there are various companies are there who are cheating such kind of illiterate laborers. So that's why the government is taking care for that and taking interest. So ಏನ್ ಮಾಡದ್ ಗವರ್ಮೆಂಟ್ ಅಂದ್ರ, here government has introduced a wage act. In that they are specifically saying that what is the work taken by from the particular labor. ಸೊ ಏನ್ ವರ್ಕ್ ತಗೊಂಡಿರ್ತಾರಲ್ಲ ಪರ್ಟಿಕ್ಯುಲರ್ ಲೇಬರ್ ಕಡೆಯಿಂದ ಅದಕ್ಕೆ ಸ್ಟ್ಯಾಂಡರ್ಡ್ ಅವರ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ಸ್ಟ್ಯಾಂಡರ್ಡ್ ಅವರ್ಸ್ ಇಸ್ ನಥಿಂಗ್ ಬಟ್ ಯೂಶುವಲಿ 8 ಅವರ್ಸ್ ಅಂತ ಅದ ರೀ. 8 ಅವರ್ಸ್ ಇಸ್ ದ ಸ್ಟ್ಯಾಂಡರ್ಡ್ ವರ್ಕ್ ಟೈಮ್, ಸ್ಟ್ಯಾಂಡರ್ಡ್ ಅದು. ಸೊ ನೀವೆಲ್ಲ ಆಫೀಸ್ನಾಗ ನೋಡ್ರಿ, ಎಲ್ಲ ಕಡೆ ನೋಡ್ರಿ 8 ಅವರ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ವರ್ಕ್ ಇರ್ತದೆ. ಇನ್ ಕೇಸ್ ಅವ್ರು ಇಂಟ್ರೆಸ್ಟೆಡ್ ಇದ್ರಂದ್ರ 2 ಅವರ್ಸ್ ಎಕ್ಸ್ಟ್ರಾ, ಅದಕ್ಕೆ ಏನ್ ಹೇಳ್ತಾರೆ, OT ಅಂತ ಹೇಳ್ತಾರೆ. OT ಇಸ್ ನಥಿಂಗ್ ಬಟ್ ಓವರ್ ಟೈಮ್. So overtime is nothing but after completion of their 8 hours work, if they are interested, then they can go for working for another 2 hours. That is their OT. ಗೊತ್ತಾಗ್ತದ್ರಿ? ಸೊ ಓವರ್ ಟೈಮ್ ಅಂತ ಹೇಳ್ತಾರೆ. ಸೊ ಇದನ್ನ ವರ್ಕ್ ಪ್ರೊಸೆಸ್ ಇದನ್ನ ಯಾರು ಫಿಕ್ಸ್ ಮಾಡ್ಯಾರ? ಗವರ್ಮೆಂಟ್ ಫಿಕ್ಸ್ ಮಾಡ್ಯಾರ. ಅಂಡ್ ಅಕಾರ್ಡಿಂಗ್ ಟು ದ್ಯಾಟ್ ಓನ್ಲಿ ದೇ ಹ್ಯಾವ್ ಟು ಫಿಕ್ಸ್ ದ ವೇಜ್ ರೇಟ್. ಅವ್ರಿಗೆ ವೇಜಸ್ ನ ಹಂಗೆ ಕೊಡ್ಬೇಕು, ಅವ್ರು ಎಷ್ಟು ವರ್ಕ್ ತಗೊಂಡಿರ್ತಾರಲ್ಲ ಅದ್ರ ಬೇಸಿಸ್ ಮೇಲೆ. ಅಂಡ್ ಹಿಯರ್ ಒನ್ ಮೋರ್ ಪ್ರಾಬ್ಲಮ್ ಅರೈಸಸ್ ಇಸ್ ವಾಟ್, ಸಮ್ ಕಂಪನಿ ಗೋ ಫಾರ್ ಗಿವಿಂಗ್ ದ ವೇಜಸ್ ಆನ್ ದ ಬೇಸಿಸ್ ಆಫ್ ದ ಟೈಮ್ ಸ್ಪೆಂಟ್ ಬೈ ದಟ್ ಲೇಬರ್ ಇನ್ ದ ಯೂನಿಟ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. Some companies go for paying the wages on the basis of units manufactured or pieces manufactured. So yes, units in our manufacture ಮಾಡಿದ್ರೆ ಆ ಬೇಸಿಸ್ ಮೇಲೆ ವೇಜಸ್ ಕೊಡ್ತಾರ್ರಿ. ಇಲ್ಲ ಅಂತಂದ್ರ ಎಷ್ಟು ಪೀಸ್ ಅಂದ್ರೆ ಇಷ್ಟು ಟೈಮ್ ಒಳಗೆ ಇಷ್ಟು ಪೀಸಸ್ ಆಗ್ಬೇಕು, ರೆಡಿ ಆಗ್ಬೇಕು ಅಂತ ಹೇಳಿರ್ತಾರ. ಸೊ ಅದರ್ ಬೇಸಿಸ್ ಮೇಲೆ ಒಬ್ಬೊಬ್ರು ಏನ್ ಮಾಡ್ತಾರ, ಟೈಮ್ ಸ್ಪೆಂಟ್, ಟೋಟಲ್ ಟೈಮ್ ಸ್ಪೆಂಟ್ ಬೈ ದಟ್ ಪರ್ಟಿಕ್ಯುಲರ್ ಲೇಬರ್ ಇನ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನ್ ಇರ್ತದಲ್ಲ ಕಂಪನಿದು, ಅಲ್ಲಿ ನಾವು ಎಷ್ಟು ಟೈಮ್ ಇರ್ತಾನ, ಸೊ ಇದ್ದಷ್ಟು ಟೈಮ್ ವರ್ಕೇ ಮಾಡ್ತಾನ್ರಿ. ಸೊ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾರ, ವೇಜಸ್ ಫಿಕ್ಸ್ ಮಾಡ್ತಾರ. ಸೊ ದೀಸ್ ಆಲ್ ಥಿಂಗ್ಸ್ ಆರ್ ಟು ಬಿ ಕನ್ಸಿಡರ್ಡ್ ಇನ್ ದ ವೇಜ್ ಆಕ್ಟ್. Okay, so these are some of the advantages to the government for the cost accounting. So cost accounting refer ಮಾಡೋದ್ರಿಂದ government ಗೆ ಇಷ್ಟು advantage ಇದಾವ. Okay, and even it is helpful to protect the interest of
the society also, of the public also. Because if company is doing well, if company products are very good, if it is not harmful, then it will be helpful for maintaining the public interest also. ಸೊ ಆ ಕೆಲಸನ ಯಾರು ಮಾಡ್ತಾರೆ? ಗವರ್ಮೆಂಟ್. ಯಾಕಂದ್ರೆ ಗವರ್ಮೆಂಟ್ ಕಡೆಯಿಂದ ಒಂದಿಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದಾವ. ಓಕೆ, ಸೊ ಅವರೆಲ್ಲ ಏನ್ ಮಾಡ್ತಾರೆ? ಫುಡ್ ಇಂಡಸ್ಟ್ರಿ ಆದ್ರೆ FSSC ಅಂತ ಅದರಿ. ಸೊ ಅವ್ರು ಏನ್ ಮಾಡ್ತಾರ? ಆ ಫುಡ್ ಕನ್ಸ್ಯೂಮ್ ಮಾಡ್ಲಿಕ್ಕೆ ಕರೆಕ್ಟ್ ಅದ ಇಲ್ಲೋ, ಅದ್ರೊಳಗೆ ಏನು ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲಲ್ಲ ಅಂತ ಹೇಳಿ ಚೆಕ್ ಮಾಡ್ತಾರೆ. ಇವೆಲ್ಲಾ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಗವರ್ಮೆಂಟೇ ಮಾಡ್ತಾರೆ. ಸೊ ಗವರ್ಮೆಂಟ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗ್ತಾನೆ? ವಿತ್ ದ ಹೆಲ್ಪ್ ಆಫ್ ದಿಸ್ ಕಾಸ್ಟ್ ಅಕೌಂಟಿಂಗ್. ಅಂಡರ್ಸ್ಟ್ಯಾಂಡ್? ಅಂಡ್ ಸಿ, there are various products are there which has been banned in some of the countries. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮ್ಯಾಗಿದಂತೂ ನಮ್ಮಲ್ಲೇ ಆಗಿತ್ತು. ನಮ್ಮಲ್ಲಿ ಏನಾಗಿತ್ರಿ? ಮ್ಯಾಗಿದ್ದು ಬ್ಯಾನ್ ಆಗಿತ್ತು, ಹೌದಿಲ್ರಿ? ಆಕ್ಚುಲಿ ದೇರ್ ವಾಸ್ ಒನ್ ಹಾರ್ಮ್ಫುಲ್ ಕೆಮಿಕಲ್ ವಾಸ್ ಪ್ರೆಸೆಂಟ್ ಇನ್ ದಟ್ ಥಿಂಗ್. ಆಕ್ಚುಲಿ ಅದ್ರೊಳಗೆ ಒಂದು ಹಾರ್ಮ್ಫುಲ್ ಕೆಮಿಕಲ್ ಇತ್ತು, ಬಟ್ ಅದನ್ನ ಆಮೇಲೆ ಅವ್ರು ಏನ್ ಮಾಡಿದ್ರು? ರಿಮೂವ್ ಮಾಡಿದ್ರು. ಯಾಕಂದ್ರೆ ಅವಾಗ ವಾಪಸ್ ಅದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನೀವು ಚೆಕ್ ಮಾಡಬಹುದು, ಟೇಸ್ಟ್ ಒಂದ್ ಸ್ವಲ್ಪ ವೇರಿ ಆಗಿದೆ. ಬಿಕಾಸ್ ಆಫ್ ದಟ್ ರೀಸನ್. ಎಸ್, ಅವರು ಪ್ರಿಟೆಂಡ್ ಮಾಡಿದ್ರು, ಇಲ್ಲ, ವಿ ಆರ್ ಕರೆಕ್ಟ್, ವಿ ಆರ್ ನಾಟ್ giving any of the harmful chemicals products to you, but even though it was there. And you maybe heard about the Kinder's Joy. Kinder's Joy ಅಂತ ಹೇಳಿ ಒಂದು ಬರ್ತದ ನೋಡ್ರಿ, ಸಣ್ಣ ಹುಡುಗರು ತಿನ್ನೋದು. ಅದು ಅಮೆರಿಕಾ ಒಳಗ್ ಬ್ಯಾನ್ ಅದ ರೀ. ಅವ್ರು ಹೇಳ್ತಾರ ಅದ್ರಾಗ ಒಂದು ಹಾರ್ಮ್ಫುಲ್ ಕೆಮಿಕಲ್ ಅದ, ಅದು ಹುಡುಗರಿಗೆ ಒಳ್ಳೇದಲ್ಲ, ಅವ್ರ ಬ್ರೈನಿಗೆ ಒಳ್ಳೇದಲ್ಲ ಅಂತ ಹೇಳಿ. So like this, there are various products are there which are actually banned in some of the countries due to the some of the reasons. So ಅದನ್ನೆಲ್ಲ ಯಾರು ಕೆಲಸ ಮಾಡ್ತಾರೆ ಅಂದ್ರೆ ಗವರ್ನಮೆಂಟ್ ಮಾಡ್ತದೆ. How they will do? With the help of this cost accounting records. Yes, I hope you understood about the advantages to the government. So next we'll go to the advantages to the society. Students, I hope you understanding the points. Quran keldange kelbadri matta. Next is advantages to the society. Society ಏನು ಅಡ್ವಾಂಟೇಜ್ ಅದರಿ? ಸೊ ಸೊಸೈಟಿಗೂ ಇದರ್ಲಿಂದ ಅಡ್ವಾಂಟೇಜ್ ಅದರಿ. ಸೊ ಇಟ್ ಹೆಲ್ಪ್ಸ್. So see here, first advantage to society from the cost accounting is helps to provide better quality products. So it is helpful in providing the better quality products and at the reasonable price. Reasonable is nothing but what? So which is acceptable. The price is very much acceptable. So price in irtada bhal acceptable irtada. Understanding? So it is helpful. That is advantages to society is what? Helps to provide better quality products at reasonable price. So reasonable price olagandra price nu correct irbeku, quality of the good is should be good. So both should be good here. Okay. So price charge madri, but it should not be too much excess. See, ಜಾಸ್ತಿ ಒಮ್ಮೆ ಪ್ರೈಸ್ ಚಾರ್ಜ್ ಮಾಡಿದ್ರೆ ಕಂಪನಿಗೆ ಲಾಸ್ ರೀ. ಯಾಕಂದ್ರೆ ಯಾರು ಪ್ರಾಡಕ್ಟ್ಸ್ ತಗೊಳಂಗಿಲ್ಲ. ಒಂದು ರೀಸನೇಬಲ್ ರೇಟ್ ಫಿಕ್ಸ್ ಮಾಡಿದ್ರಂದ್ರೆ ಎಲ್ಲರೂ ಇಷ್ಟಪಟ್ಟು ತಗೋತಾರೆ. ಟೂ ಮಚ್ ಹೈ, ದರ್ ಇಸ್ ನೋ ಮಚ್ ಡಿಮಾಂಡ್ ಫಾರ್ ಸಚ್ ಪ್ರಾಡಕ್ಟ್ಸ್. ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಎಲ್ಲರಿಗೂ ಏನ್ ವಿಷ್ ಇರ್ತಂದ್ರೆ ಆಪಲ್ ಮೊಬೈಲ್ ತಗೋಬೇಕು, ಐಫೋನ್ ತಗೋಬೇಕು. ಎಸ್, ಐಫೋನ್ ತಗೋಬೇಕು, ಬಟ್ ಎಲ್ಲರಿಗೂ ಅಫೋರ್ಡ್ ಮಾಡೋ ಕೆಪಾಸಿಟಿ ಅದೇ ಐಫೋನ್? ನೋ, ರೈಟ್? ನಿಮ್ಗೂ ಅದು ಬಹಳ ಮಂದಿ ವಿಚಾರದು, ಸ್ವಲ್ಪ ಮಂದಿ ಕಡೆ ಅದನ್ನು ಇರ್ಬೋದು ಅಂತ ಅನಿಸ್ತದ. ಸೊ ಎವ್ರಿ ಒನ್ ಈಸ್ ಹ್ಯಾವಿಂಗ್ ಅ ವಿಶ್ ಟು ಅಫೋರ್ಡ್ ಸಚ್ ಥಿಂಗ್, ಬಟ್ ದೇರ್ ಆರ್ some situation happens that we can't able to afford such mobile because the rate is too much high. Yes, so ade kinta cholo quality, cholo andre like some better features I can say. Okay, some better features I can get in some other kind of products also. Yes, adarkinta bere company olaga nanaga adarkinta ಸ್ವಲ್ಪ better features ಸಿಗ್ತಾವ. Obviously we can't, other products can't able to beat the quality of the iPhone quality ಅವ್ರಿಗೆ beat ಮಾಡ್ಲಿಕ್ಕೆ ಆಗೋದಿಲ್ಲ. But even though we can satisfy that we are having better mobile, cholo mobile ಅದ ನನ್ನ ಕೈಯೊಳಗಂತ ನಾವು ಸಮಾಧಾನ ಮಾಡ್ಕೋಬಹುದು. Yes, there are various other companies also. So ಈಗ ಐಫೋನ್ 50,000 ರೂಪಾಯಿ ಅದ ಅಂತಂದ್ರೆ ನಮ್ಗೆ ಅಷ್ಟೇ 20-25,000 ನಾಗೆ ಬೆಟರ್ ಒಂದು ಮೊಬೈಲ್ ಸಿಗ್ಲಿಕ್ಕತ್ತದ, ಹೌದಿಲ್ರಿ? So we can able to do. So here the advantages
to society is what? From the cost accounting, they can get a good quality product at a reasonable price. Okay. And next advantage is what? So with the help of cost accounting, we can able to reduce the inflation situation. So you can see, obviously cost accounting, it's about what? So totally what are the expenses incurred by the companies, so that everything is being recorded in order to fix a price to commodity. Yes. So here a price ಏನ್ fix ಮಾಡಿರ್ತಾರಲ್ಲ, ಆ price ಏನಿರ್ಬೇಕ್ರಿ ಮಾರ್ಕೆಟಿಗೆ ನೀಡ್ಸ್ ರಿಕ್ವೈರ್ಮೆಂಟ್ಗೆ ಸುಟೇಬಲ್ ಇರಬೇಕು. See, cost incurred ಒಳಗೆ ಏನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. So what is the cost company has incurred for manufacturing a product, that cannot be changed, but they can able to reduce the percentage of profit which they are including in that. Understanding? So ಈಗ ನಾನು ಒಂದು ಪ್ರಾಡಕ್ಟ್ ತಯಾರಿ ಮಾಡ್ಲಿಕ್ಕೆ, ನಾ ಒಂದು ಪೆನ್ ತಯಾರಿ ಮಾಡ್ಲಿಕ್ಕೆ, ನಂದಿದು ಮಾರ್ಕರ್ ತಯಾರಿ ಮಾಡ್ಲಿಕ್ಕೆ, so we'll see 50 rupees for this marker. Okay, so 50 ಅದರಿ ಮಾರ್ಕರಿಗೆ. Okay, so ನಂದೆಲ್ಲ ಇದೆಲ್ಲ ಕಾಸ್ಟ್ ಎಷ್ಟು ಬಂದದ ಅಂತಂದ್ರ 20 rupees. 20 rupees ಎಷ್ಟದ ನನ್ನ ಕಾಸ್ಟ್ ಅದ. ಓಕೆ, ಸೊ ಈಗ ನಾನು ಪ್ರಾಫಿಟ್ ನ ಎಷ್ಟು ಹಾಕ್ಲಿಕತ್ತೀನಿ? 30 rupees. ಅದಕ್ಕೆ ನಾ ಮಾರ್ಕೆಟಿಗೆ 50 ಸೇಲ್ ಮಾಡ್ಲಿಕತ್ತೆ. 30 rupees is what? This is my profit. And cost price is 20 and selling price is 50. Don't you think this is too much? Yes, 20 is the cost price and they are not doubling. ಡಬಲ್ ಮಾಡ್ಲಿದಿಲ್ಲ, ಡಬಲ್ ಅಂದ್ರೆ 40 ಪ್ರೈಸ್ ಮಾಡ್ಕೊ ಅಂದ್ರೆ ಪ್ಲಸ್ 20 ಮಾಡ್ಬಿಟ್ಟಿದ್ರೆ 40 ಸರ ಸೇಲ್ ಆಗ್ತಿತ್ರಿ. 40 ಅಲ್ಲ 50 ಸೇಲ್ ಮಾಡ್ಲಿಕತ್ತಾರ. This shows that what? The commodity price increased. Yes, due to what? Because owners are very much greedy. So greedy ಅಂದ್ರೆ ಏನು? ಅವರಿಗೆ ಬಹಳ ಒಮ್ಮೆ ಪ್ರಾಫಿಟ್ ಮಾಡ್ಕೋಬೇಕಂತ ಹೇಳಿ ದುರಾಸೆ ಬಂದ್ಬಿಟ್ಟಿರ್ತದ್ರಿ. ಸೊ ಅವ್ರಿಗೆ ಕೆಟ್ಟ ವಿಚಾರ ಬಂದಿದ್ದಕ್ಕೆ ಅವ್ರು ಏನ್ ಮಾಡಿ ಜಾಸ್ತಿ ಪ್ರಾಫಿಟ್ ಅನ್ನ ಆಡ್ ಮಾಡ್ಲಿಕತ್ತಾರ. ಸೊ ಇದನ್ನ ಅಲ್ಟಿಮೇಟ್ಲಿ ಯಾರಿಗೆ ಫೇಸ್ ಮಾಡಬೇಕಾಗ್ತದ ಅಂತಂದ್ರೆ ಕಸ್ಟಮರ್ಸ್ ಫೇಸ್ ಮಾಡ್ಬೇಕಾಗ್ತದೆ. ಎಸ್, ಸಿ ಇದು ಸಾದಾ ಆಯ್ತು, ನಾನು ಎಕ್ಸಾಂಪಲ್ ಕೊಟ್ಟಿದ್ ನಿಮ್ಗ. ಬಟ್ ಇಫ್ ಇಟ್ ಈಸ್ ದ ಇನ್ಕ್ರೀಸ್ ಆಫ್ ಪ್ರೈಸ್ ಫಾರ್ ದ ನೆಸೆಸರಿ ಕಮೋಡಿಟೀಸ್, ಡೇ ಟು ಡೇ ಯೂಸೇಬಲ್ ಕಮೋಡಿಟೀಸ್ ಈಗ ಪ್ರೈಸ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ಬೇಕ್ರಿ? ಸೊ ಅದನ್ನ ತಗೊಳ್ಳಿಕ್ ಆಗ್ತದ್ರಿ. ಡೇ ಟು ಡೇ ಯೂಸಿಂಗ್ ಅಂದ್ರೆ ನಾವು ಫುಡ್ ಬಗ್ಗೆ ಮಾತಾಡೋದಾಯ್ತಂದ್ರ ಅಕ್ಕಿ, ಗೋಧಿ, ಜೋಳ ಏನ್ ಹೇಳ್ತೀವ ನಾವು, ಬ್ಯಾಳಿ, ಇವೆಲ್ಲ ಪ್ರೈಸಸ್ ಜಾಸ್ತಿ ಆಗ್ಬಿಟ್ಟು ಒಬ್ವಿಯಸ್ಲಿ ಜಾಸ್ತಿ ಆಗ್ಯಾವ್ರಿ. ಹಂಗೆ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರ ಸೊ ನಾವು ಬಾಯ್ ಮಾಡ್ಲಿಕ್ಕೆ ಸಾಧ್ಯದ ರೀ? ಕ್ಯಾನ್ ವಿ ಏಬಲ್ ಟು ಅಫೋರ್ಡ್ ಸಚ್ ಥಿಂಗ್ಸ್? One times it become no, will rise up our hands, no, I can't able to afford because of the inflation situation. So with the help of cost accounting, here company can also able to try to reduce their profit. ಯಾಕಂದ್ರೆ ಗವರ್ಮೆಂಟ್ ಇದ್ರಾಗ ತಂದು ಒಂದು ಪಾತ್ರ ಇಟ್ಕೊಂಡಿರ್ತದೆ. ಗವರ್ಮೆಂಟ್ ಆಲ್ಸೋ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ದಟ್ ವೇರ್ ದೇ ಕ್ಯಾನ್ ಏಬಲ್ ಟು ಟ್ರೈ ಟು ರೆಡ್ಯೂಸ್ ದ ಸಚ್ commodity prices, so which not at all in the situation to increase. So situation go increase ಆಗೋ ಜರೂರತ್ ಇಲ್ಲ ಅಂದ್ರೆ ಅವನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. So with the help of this they can able to control the inflation. Getting? So that's why the cost accounting is also helpful in reducing some of the prices of commodity. So reducing is nothing but not exactly even the government is asking company to reduce their price, but reduce their profit percentage. Because unnecessary ಹಾಕದಂಗಲ್ರಿ, 30 rupees is too much. So even 15 is also okay. ಹೌದಿಲ್ರಿ? 15 ಇದ್ರು ಓಕೆ. ಸೊ 35 ತನ ಅಥವಾ 40ಗೆ ಮಾಡ್ಕೋಬಹುದು, 20 ಆಡ್ ಅಪ್ ಮಾಡಿದ್ರೆ. ಅಂಡರ್ಸ್ಟ್ಯಾಂಡ್? ಸೊ ದೀಸ್ ಆರ್ ಸಮ್ ಆಫ್ ದ ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಟುವರ್ಡ್ಸ್ ದ ಸೊಸೈಟಿ. Next we will go for seeing the disadvantages. See, in the yesterday's class I already explained you some of the advantages of cost accounting to the creditors. So creditors are nothing but, here we can say in two way. Creditors ಅಂದ್ರ ನಾವು ಎರಡು ತರ ಹೇಳ್ತೀವಿ. ಸೊ ಎರಡು ತರ ಹೆಂಗ್ ಹೇಳ್ತೀವಿ ಹೇಳ್ರಿ? ಮತ್ ಎಕ್ಸಿಟ್ ಆಗ್ಲಿಕತ್ರಿ, ಹಂಗೆ ಆಗ್ತಾ ಹೋಗ್ರಿ. ನಿಮ್ ಫ್ರೆಂಡ್ಸ್ ಬಹಳ ಬುದಿಗೇಡಿ ಆಗ್ಯಾರ್ರಿ. ಬುದಿಗೇಡಿ ಅಂದ್ರೆ ಗೊತ್ತಾಗ್ತದಲ್ಲ, ಹೇಳಿದ್ರು ಬೇಕಂತೆ ಮಾಡೋದು. ಓಕೆ, ಸೊ creditors we can interpret in two way. So one is the suppliers.
ಸೊ ಸಪ್ಲೈಯರ್ಸ್ ಆಫ್ ದ ಕಮೋಡಿಟಿ ಕ್ರೆಡಿಟರ್ಸ್ ಆಗ್ತಾರ. ಅಂಡ್ ಅದು ಅಲ್ಲದೆ ನಾವು ಮಾತಾಡೋದಾದ್ರೆ ಲೆಂಡರ್ಸ್, nothing but bankers and financial institutions. So lenders of the money. So one who is lending the money to us. So creditors, we can say on one perspective suppliers. So suppliers also want the information about the cost accounting. The main reason is whether the company is having ability to pay the money to them or not, because they have provided the goods, the raw materials on the basis of credit. ಸೊ ಕ್ರೆಡಿಟ್ ಒಳಗ ಕೊಟ್ಟಿರ್ತಾರ ಅಂದ್ರೆ ಕ್ರೆಡಿಟ್ ಪರ್ಚೇಸಸ್ ಕಂಪನಿ ಮಾಡಿರ್ತಾರ್ರಿ. ಸೊ ಅವ್ರ ಕ್ರೆಡಿಟರ್ಸ್ ಏನ್ ಮಾಡ್ತಾರ, ಕಂಪನಿ ಪೊಸಿಷನ್ ಹೆಂಗದ ಅಂತ ಹೇಳಿ ಚೆಕ್ ಮಾಡಿ ಪ್ರೊವೈಡ್ ಮಾಡ್ತಾರೆ. ಓಕೆ, ಅನದರ್ ವೇ ಇಸ್ ವಾಟ್ ದ ಬ್ಯಾಂಕರ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಬ್ಯಾಂಕರ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ ಥಿಂಕ್ಸ್ ಅಬೌಟ್ ದ ಕಂಪನೀಸ್ ಕ್ರೆಡಿಟ್ ವರ್ದಿನೆಸ್. ಸೊ ಕ್ರೆಡಿಟ್ ವರ್ದಿನೆಸ್ ಅಂದ್ರೆ ಏನ್ರಿ? So credit worthiness or the position of repayment of capacity. Credit worthiness is nothing but what? The company's position in repayment of the loans which they have taken, their capacity of repayment. So repayment capacity ada illa ant heli check ಮಾಡೋದು. ಏನ್ repayment ಮಾಡೋದಂದ್ರ here what the funds they have taken. ಸೊ ಏನ್ ಫಂಡ್ಸ್ ಕೊಟ್ಟಿರ್ತಾರಲ್ಲ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅದನ್ನ ಕಂಪನಿಗೆ ಅರ್ಹತೆ ಅದ ಇಲ್ಲ ವಾಪಸ್ ಅವರಿಗೆ ರಿಪೇ ಮಾಡ್ಲಿಕ್ಕೆ. ಯಾರಿಗೆ ಅರ್ಹತೆ ಇರಬೇಕು? ಕಂಪನಿಗೆ. ಸೊ ಹಿಯರ್ ದ ಬ್ಯಾಂಕರ್ಸ್ ಆಲ್ಸೋ ಥಿಂಕ್ಸ್ ಅಬೌಟ್ ದ ಕಂಪನೀಸ್ ರೀಪೇಮೆಂಟ್ ಕೆಪಾಸಿಟಿ, ಅಂಡ್ ಹಿಯರ್ ಆಲ್ವೇಸ್ ದೇ ಥಿಂಕ್ಸ್ ಅಬೌಟ್ the two positions like solvency position and liquidity position. Solvency position is nothing but that is the repayment capacity of debt. ಓಕೆ, ಡೆಟ್ ಪೇ ಮಾಡೋ ಕೆಪಾಸಿಟಿ ಕಂಪನಿಗೆ ಅದ ಇಲ್ಲ ಅಂತ ಹೇಳಿ ಚೆಕ್ ಮಾಡೋದು. ಅಂಡ್ ಅಬೌಟ್ ದ ಲಿಕ್ವಿಡಿಟಿ, ಲಿಕ್ವಿಡಿಟಿ ಇಸ್ ನಥಿಂಗ್ ಬಟ್ ಕ್ವಿಕ್ ಕನ್ವರ್ಷನ್ ಆಫ್ ಎನಿ ಅಸೆಟ್ ಇನ್ ಟು ಕ್ಯಾಶ್. ಕ್ವಿಕ್ ಕನ್ವರ್ಷನ್. ಸೊ ವಿತೌಟ್ ಲೂಸಿಂಗ್ ಎನಿ ವ್ಯಾಲ್ಯೂ ದೇ ಹ್ಯಾವ್ ಟು ಕನ್ವರ್ಟ್. ವೈ ದೇ ಹ್ಯಾವ್ ಟು ಡೂ ದಿಸ್? Because of some situations, if any uncertainty happens, the company should be in a position to remove such problems. ಸೊ ಅಂತ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಲಿಕ್ಕೆ, ಅಂತ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಅವ್ರ ಹತ್ರ ಸಫಿಶಿಯಂಟ್ ಕ್ಯಾಶ್ ಇರಬೇಕು. ದೇ ಶುಡ್ ಹ್ಯಾವ್ ಸಫಿಶಿಯಂಟ್ ಅಮೌಂಟ್ ಆಫ್ ಕ್ಯಾಶ್ ಇನ್ ಆರ್ಡರ್ ಟು go for making solution for that particular problem. So that's why the company has to think about it. Okay, so overall now we had seen there are mainly 4 types of advantages of cost accounting. Yes, in that first we were discussed about the advantages to the management, next advantages to the workers, later advantages to the government, advantages to the creditors, and last we had seen the advantages to society. Yes, see why I'm mainly stressing this point is because this question is very very important. Advantages, disadvantages of cost accounting is important for 5 marks as well as 15 marks. ಎರಡಕ್ಕೂ ಇಂಪಾರ್ಟೆಂಟ್ ಅದ, ಅದಕ್ಕೆ ಜಾಸ್ತಿ ಇದನ್ನ ಫೋಕಸ್ ಮಾಡ್ರಿ. ಎರಡಕ್ಕೂ ಇಂಪಾರ್ಟೆಂಟ್ ಅದ ಇದು. ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎರಡನ್ನೂ 5 ಮಾರ್ಕ್ಸ್ಗೆ 15 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಅದ. ಸೊ ಪ್ಲೀಸ್ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ರಿ, ಜಾಸ್ತಿ ಇದ್ರ ಬಗ್ಗೆ ತಿಳ್ಕೋರಿ. ಓಕೆ, so what we will do, we are going to see the next part here. Okay, next part is what? See, already know how some things are advantageous, it is having some drawbacks also. Yes, so next we'll see the disadvantages. So disadvantages of cost accounting. There are various disadvantages also. So disadvantages no bhal idave idraga, because it is not suitable for all kind of organizations. Yes, so small scale or medium scale idra cost accounting avರಿಗೆ suitable illa, because it is a costly system. So where the installation and maintenance of this is very very difficult. So ಅದನ್ನ ಎಲ್ಲರೂ afford ಮಾಡ್ಲಿಕ್ಕೆ ಆಗೋದಿಲ್ಲ, just like the management accounting. And it is ignoring some of the concept like social accounting, and it is not considering the environmental accounting. Social cost concept ignore ಮಾಡ್ಲಿಕ್ಕತ್ತಾರ, environmental accounting ಮಾಡ್ತಿಲ್ಲ.
and they're not considering even inflation situation also. Inflation accounting ಅಂತನೂ ಮಾಡ್ತೀವಿ, ಅದನ್ನು ಕನ್ಸಿಡರ್ ಮಾಡಂಗಿಲ್ಲ. ಎದಕ್ರಿ ಮೇಡಮ್ ಅದು ಬೇಕು ಅಂದ್ರೆ ಬಿಕಾಸ್ ದ ಪ್ರೈಸಸ್ ಆಫ್ ದ ಕಮೋಡಿಟೀಸ್ ಆರ್ ನಾಟ್ ಸ್ಟೆಬಲ್. ಪ್ರೈಸಸ್ ಸ್ಟೇಬಲ್ ಇರುವುದಿಲ್ಲ. ರಾ ಮೆಟೀರಿಯಲ್ ಪ್ರೈಸ್ ಏನಾಗ್ತದೆ, ಹೆಚ್ಚು ಕಡಿಮೆ ಆಗ್ತಿರ್ತದೆ. ರಾ ಮೆಟೀರಿಯಲ್ಸ್ ಪ್ರೈಸ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇಟ್ ಅಫೆಕ್ಟ್ಸ್ ಆನ್ ದ ಔಟ್ಪುಟ್ ಆಲ್ಸೋ, because while giving the price to products which they already manufactured, what you will do, you will go for charging high price. Yes, raw materials ಜಾಸ್ತಿ ಪ್ರೈಸ್ ಪರ್ಚೇಸ್ ಮಾಡಿದ್ರೆ ನಮ್ದು ಔಟ್ಪುಟ್ ಏನ್ ಬಂದಿರ್ತದಲ್ಲ, ನಮ್ ಕಮೋಡಿಟೀಸ್, the final things which we are going to sell in the market, that will also increase. Yes, ಸೊ ಅದಕ್ಕೆ ಈ ಕಾನ್ಸೆಪ್ಟ್ಸ್ ನೆಲ್ಲ ಒಂದ್ ಸ್ವಲ್ಪ ಕನ್ಸಿಡರ್ ಮಾಡಲ್ಲ, ಇಗ್ನೋರ್ ಮಾಡ್ತಾರೆ ಕಾಸ್ಟ್ ಅಕೌಂಟಿಂಗ್ ಒಳಗ. And at the same time here the various different policies are there, various systems are there, methods are there. From that we can't able to go for fixing the stable prices. ನಮ್ಗೆ stable prices fix ಮಾಡ್ಲಿಕ್ಕೆ ಆಗುದಿಲ್ಲ. And for the valuation of the labor price, that is for the calculation of wages, there is no stable method, ಯಾವುದು ಫಿಕ್ಸ್ ಮೆಥಡ್ ಇಲ್ಲ. ಸೊ ಮೆಥಡ್ ವೇರಿ ಆಗ್ತಾವ್ರಿ, ಯಾಕಂದ್ರೆ ಒಂದೊಂದು ಕಂಪ್ನಿ ಏನ್ ಮಾಡ್ತಾರೆ, ದೇ ಗೋ ಫಾರ್ ಫಿಕ್ಸಿಂಗ್ ದ wages on the basis of the time spent by the workers, and some companies fixing the wages rate on the basis of the units they are manufactured, the pieces they manufacture. So like this there are various problems are there, and there are various systems are there, it becomes a confusion. So idantra nಮಗೆ ಏನಾಗ್ಬಿಡುತ್ತೆ, ambiguity situation ಆಗ್ಬಿಡುತ್ತೆ. Ambiguity is nothing but what, confusion. So we can't able to fix up a proper method. So in this condition it becomes very much problem for the particular accountant in order to calculate the cost accounting methods. Yes, so cost sheet prepare ಮಾಡ್ಲಿಕ್ಕೆ ಫಿಕ್ಸ್ ಇರುವುದಿಲ್ಲ. So ಇವೆಲ್ಲ ಪ್ರಾಬ್ಲಮ್ ಆಗ್ತದೆ. These are the some of the disadvantage. Okay, so what we will do, I'm going to take the next class. So next class we will be going to discuss the disadvantages of cost accounting quickly. Okay, okay, fine students. So don't go anywhere, stay here only.